ನಮಸ್ಕಾರ. ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ರಾಯರ ಜ್ಯೋತಿಷ ಫಲ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಯುಗಾದಿ ಹೊಸ ವರ್ಷದ ಸಂಪೂರ್ಣ ಭವಿಷ್ಯವನ್ನು ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋವನ್ನು ನೋಡುವ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವರ್ಷದ ಆರಂಭದಲ್ಲಿ ಗುರು ನಿಮ್ಮ ರಾಶಿಯ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಅತ್ಯಂತ ಶುಭಕರವಾಗಿದೆ. ಇದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಶನಿ 6ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಶತ್ರುಗಳ ಮೇಲೆ ಜಯ ಸಿಗುತ್ತದೆ. ಹಳೆಯ ರೋಗಗಳಿಂದ ಮುಕ್ತಿ ಸಿಗ್ತದೆ. ರಾಹು 7ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ವಿವಾಹದ ಜೀವನದಲ್ಲಿ ಜಾಗೃತಿ ಅತಿ ಮುಖ್ಯ. ಇನ್ನು ಶಿಕ್ಷಣದ ಬಗ್ಗೆ ನೋಡಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಈ ಒಂದು ಸುವರ್ಣ ಅವಕಾಶ ಅನ್ನುವಂಥದ್ದು ನೋಡಬೇಕಾಗ್ತದೆ. ಗುರುಬಲ ಇರೋದ್ರಿಂದ ಓದಿನಲ್ಲಿ ಅಸಾಧಾರಣ ಪ್ರಗತಿ ಕಾಣ್ತೀರಾ. ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶವನ್ನು ಪಡೆಯಲು ಪ್ರಯತ್ನಿಸುವವರಿಗೆ ಶುಭವಾಗ್ತದೆ. ಅಕೌಂಟ್ಸ್ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಇರುವವರಿಗೆ ಹೆಚ್ಚಿನ ಯಶಸ್ಸು ಸಿಗುತ್ತದೆ. ಇನ್ನು ಆರ್ಥಿಕ ವಿಚಾರವಾಗಿ ನೋಡೋದಾದ್ರೆ ಆರ್ಥಿಕವಾಗಿ ನೀವು ಈ ವರ್ಷ ತುಂಬಾ ಸದೃಢವಾಗ್ತೀರಾ. ಹೂಡಿಕೆಗಳಿಂದ ನಿರ್ದಿಷ್ಟ ಲಾಭಗಳು ನಿಮಗೆ ದೊರೆಯುತ್ತದೆ. ಅಗತ್ಯವಾಗಿ ಯಾವುದೇ ಬೇರೆಯವರಿಗೆ ಸಾಲವನ್ನು ನೀಡಬೇಡಿ. ನೀವು ಕೊಟ್ಟಿರುವಂತಹ ಹಣ ಮತ್ತೆ ನಿಮಗೆ ಕೈ ಸಿಗುವುದು ತುಂಬಾ ಕಷ್ಟ. ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ ಕಚೇರಿಯಲ್ಲಿ ನಿಮ್ಮ ಕೆಲಸದ ತಕ್ಕಂತೆ ನಿಮಗೆ ಮಾನ್ಯತೆ ಸಿಗ್ತದೆ. ಪ್ರಮೋಷನ್ ಸಿಗುವ ಸಾಧ್ಯತೆ ಅತಿ ಹೆಚ್ಚು. ಯಾರೆಲ್ಲ ಉದ್ಯೋಗಗಳನ್ನು ಹುಡುಕಾಡ್ತಾ ಇದ್ದೀರಾ, ಬರುವಂತಹ ದಿನಗಳು ಸುವರ್ಣ ಅವಕಾಶ ದಿನಗಳು. ವ್ಯಾಪಾರಗಳಲ್ಲಿ ಹೊಸ ಆಯಾಮಗಳನ್ನು ನೀವು ಪಡ್ಕೊಳ್ತೀರಾ. ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುವವರಲ್ಲಿ ಇದು ತುಂಬ ಉತ್ತಮ ದಿನ. ಕಮಿಷನ್ ಆಧಾರಿತ ಕೆಲಸ ನೀವು ಮಾಡ್ತಾ ಇದ್ದಿದ್ದಲ್ಲಿ ಉತ್ತಮ ಲಾಭ ಪಡೆಯುವಂತಹ ಸಮಯ. ನಿಮ್ಮ ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದರೆ ಪ್ರೇಮಿಗಳಿಗೆ ಮನೆಯಿಂದ ಒಪ್ಪಿಗೆ ನೀಡುವ ಸಾಧ್ಯತೆ ಇದೆ. ಸಂಬಂಧಗಳಲ್ಲಿ ಮಧುರತೆ ಹೆಚ್ಚಾಗ್ತದೆ. ಮನೆಯಲ್ಲಿ ಶುಭ ಕಾರ್ಯಕ್ರಮ ಅತಿ ವೇಗದಲ್ಲಿ ನಡೆಯುತ್ತದೆ. ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಬರದ ಹಾಗೆ ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರವಾಗಿ ನೋಡೋದಾದ್ರೆ ಅತಿಯಾದ ಕೆಲಸಗಳಿಂದ ನಿದ್ರಾಹೀನತೆ ಕಾಣಬಹುದು. ಪೌಷ್ಟಿಕ ಆಹಾರ ಸೇವನೆ ಮಾಡಿ, ಸಮಯಕ್ಕೆ ಸರಿಯಾದ ವಿಶ್ರಾಮ ನೀವು ಮಾಡಲೇಬೇಕಾಗ್ತದೆ. ಅದೃಷ್ಟದ ಸಂಖ್ಯೆ 3, 5. ಅದೃಷ್ಟ ಬಣ್ಣ ಹಸಿರು ಮತ್ತು ಪಚ್ಚೆ ಬಣ್ಣ. ಪ್ರತಿ ಬುಧವಾರ ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಣೆ ಮಾಡಲೇಬೇಕು. ಸಂಕಷ್ಟ ಚೌತಿಯನ್ನು ವ್ರತ ಮಾಡಿ. ಬಡ ವಿದ್ಯಾರ್ಥಿಗಳಿಗೆ, ಬಡವರಿಗೆ ದಾನ ಮಾಡೋದು ಅತ್ಯವಶ್ಯಕ. ಕನ್ಯಾ ರಾಶಿಯವರೇ, ನಿಮ್ಮ ಬುದ್ಧಿವಂತಿಗೆ ಈ ವರ್ಷ ಶ್ರೀರಕ್ಷೆ. ಇದಾಗಿತ್ತು ಕನ್ಯಾ ರಾಶಿಯವರ ಯುಗಾದಿಯ ಹೊಸ ವರ್ಷದ ಸಂಪೂರ್ಣವಾದ ಭವಿಷ್ಯ. ಈ ವಿಡಿಯೋವನ್ನ ನಿಮಗೆ ಅಚ್ಚುಮೆಚ್ಚಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ರೆ ನಂಬರ್ಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.